ಅಚ್ಚುಕಟ್ಟಾಗಿ ನಡೆದ ಕಂಕಣವಾಡಿಯ ಶ್ರೀ ಗಂಗಾಂಬಾಂಬಿ ಕರೆಮಾದೇವಿ ಜಾತ್ರಾ ಕಾರ್ಯಕ್ರಮಗಳು, ಮೊದಲೆರಡು ದಿನ ಪುರುಷರ ರಾಜ್ಯಮಟ್ಟದ ಕಬಡ್ಡಿ ಪಂದ್ಯಾವಳಿಗಳು ಬೆಳಗಾವಿ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆದವು. ಇದೇ ವೇಳೆ ಪ್ರೊ ಕಬಡ್ಡಿ ಸೀಸನ್ 2ರ ಕೋಚ್ ಆದ ಬಿ.ಸಿ. ರಮೇಶ್ ರವರು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದರು. ಅದರ ಜೊತೆಗೆ ಜೋಡೆತ್ತಿನ ಶರ್ತು, ಎಕ್ಕ ಗಾಡಿ ಶರ್ತು, ಓಡುವ ಶರ್ತು, ಜನರಲ ಕುದುರೆ ಶರ್ತು, 1 ಕುದುರೆ ಶರ್ತು ಹೀಗೆ ಹಲವು ಕಾರ್ಯಕ್ರಮಗಳು, ಆಕರ್ಷಕ ಬಹುಮಾನ ಬೈಕೊಡುವುದರ ಜೊತೆ ಜಾತ್ರಾ ಕಮಿಟಿ ಕಾರ್ಯಕ್ರಮಗಳನ್ನು ಆಯೋಜಿಸಿದರು. ಶರ್ತುಗಳ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಶಿವರಾಜ್ ಪಾಟೀಲರವರು ಆಗಮಿಸಿದ್ದರು. ಇದೇ ವೇಳೆ ಕಂಕಣವಾಡಿ ಪಟ್ಟಣದ ಎಲ್ಲ ಹಿರಿಯರು ಸಹಯೋಗದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ಜರುಗಿದವು. ಎಲ್ಲ ಪ್ರೇಕ್ಷಕರು ಜೋರು ಚಪ್ಪಾಳೆಯೊಂದಿಗೆ ಈ ಸನ್ಮಾನಿತರನ್ನ ಅಭಿನಂದಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀವಿ. ರಾಹುಲ್ ಜಾರಕಿಹೊಳಿ ಅಧ್ಯಕ್ಷರು ಹಾಗೂ ಹಾಲಪ್ಪ ಅವರು ಕಾರ್ಯದರ್ಶಿಗಳು, ಆಮೇಲೆ ಅದರ ಜೊತೆಗೆ ಇವರ ಬೆಳಗಾವಿ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಬಹಳ ಒಂದು ಪ್ರಯತ್ನ ಹಾಗೂ ಪ್ರತಿಫಲದಿಂದ ಕರ್ನಾಟಕ ತಂಡದಲ್ಲಿ ಹುಡುಗಿಯರಲ್ಲಿ 4-5 ಜನ 12 ಜನದಲ್ಲಿ ತಿಳ್ಕೊಳ್ಳಿ, ಬೆಳಗಾಂ ಅವರೇ ನಂಬರ್ 1 ಸ್ಥಾನದಲ್ಲಿರೋದು. ಹುಡುಗಿಯರಲ್ಲಿ 4-5 ಜನ 12 ಜನದಲ್ಲಿ 4-5 ಜನ ಇಲ್ಲಿ ಬೆಳಗಾಂ ಹುಡುಗಿಯರನ್ನೇ ಆಡ್ತಾ ಇದ್ದಾರೆ. ಹುಡುಗರ್ನಲ್ಲೂ ಒಬ್ಬೊಬ್ಬ ಇಬ್ರು ಆಡ್ತಾ ಇದ್ದಾರೆ, ಸಬ್ ಜೂನಿಯರು, ಜೂನಿಯರು, ಸೀನಿಯರ್ ಎಲ್ಲ. ಮುಂಬರುಗಳಲ್ಲಿ ಇವರ ಒಂದು ನೇತೃತ್ವದಲ್ಲಿ ಅಸೋಸಿಯೇಷನ್ ನೇತೃತ್ವದಲ್ಲಿ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ನೇತೃತ್ವದಲ್ಲಿ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ಹೇಳ್ತಾ ಶಿವರಾಜನ ಪಾಟೀಲ್ ಅವರು ಈಗ ಆರಂಭಿಸಿದ್ದಾರೆ. ಕಮಿಟಿ ಚೀಫ್ ಹತ್ರ ಬರ್ಬೇಕು ನೋಡ್ರಿ, ರಾಮ ಪೊಲೀಸ್ ಆತ್ಮಪುರ್ ಜಲ್ದಿ ಬರ್ಬೇಕಣ್ಣ, ಟ್ರಾಫಿಕ್ ಮಾಡ್ಬೇಡ್ರಿ. ಅಣ್ಣ ಜಾಗ ಬಿಡ್ರಿ, ಒಬ್ಬರು ಹೆಚ್ಚಿನ ರೇಟ್ಗಳು ಇರುತ್ತದೆ. ದೊಡ್ಡ ಖರ್ಚಿಗೆ ಹಲೋ ಸರಿಯಾಗಿ 5 ಗಂಟೆಗೆ ಮಾಡ್ಕೊಂಡು ಮಾಡಕಸ್ತೀನಪ್ಪ ಅನ್ನೋದು ಕೇಳಿ ನೀನು